ಸೇಫ್ಟಿಯಾಗಿ ಇಕ್ಕೊಂತಾರೆ ಅನ್ಸಲ್ವಾ? ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಯಾವುದೇ ಅಸ್ತ್ರ ಬಳಸಿದ್ರು ಕೂಡ ಅವ್ರ ಸ್ಥಾನ ಭದ್ರವಾಗಿ ಉಳಿಯಲ್ಲ. ಅವ್ರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತಾರೆ. ಮೊದಲನೇ ಹೆಜ್ಜೆನೇ ಜಾತಿ ಜನಗಣತಿಯಿಂದ ಆರಂಭ ಆಗುತ್ತೆ. ಸೇಫ್ಟಿಯಾಗಿ ಇಕ್ಕೊಂತಾರೆ ಅನ್ಸಲ್ವಾ? ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಯಾವುದೇ ಅಸ್ತ್ರ ಬಳಸಿದ್ರು ಕೂಡ ಅವ್ರ ಸ್ಥಾನ ಭದ್ರವಾಗಿ ಉಳಿಯಲ್ಲ. ಅವ್ರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತಾರೆ. ಮೊದಲನೇ ಹೆಜ್ಜೆನೇ ಜಾತಿ ಜನಗಣತಿಯಿಂದ ಆರಂಭ ಆಗುತ್ತೆ. ಸೇಫ್ಟಿಯಾಗಿ ಇಕ್ಕೊಂತಾರೆ ಅನ್ಸಲ್ವಾ? ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಯಾವುದೇ ಅಸ್ತ್ರ ಬಳಸಿದ್ರು ಕೂಡ ಅವ್ರ ಸ್ಥಾನ ಭದ್ರವಾಗಿ ಉಳಿಯಲ್ಲ. ಅವ್ರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊತಾರೆ. ಮೊದಲನೇ ಹೆಜ್ಜೆನೇ ಜಾತಿ ಜನಗಣತಿಯಿಂದ ಆರಂಭ ಆಗುತ್ತೆ. ಮತ್ತು ಡಿ.ಕೆ ಅವರ ಮಧ್ಯೆ ಏನೋ ಒಳಗಡೆ ನಡೀತಿದೆ ಅನ್ಸಲ್ವಾ? ಒಳಗಡೆ ಅಲ್ರಿ, ಬಹಿರಂಗವಾಗಿ ನಡೀತಾ ಇದೆ. ಸಿದ್ದರಾಮಯ್ಯನವ್ರು ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ. ಡಿ.ಕೆ ಶಿವಕುಮಾರ್ ಇದನ್ನೆಲ್ಲ ಯಾಕೆ ಬೇಕಿತ್ತು ಅಂತ ನೇರವಾಗಿ ಕೇಳ್ತಾ ಇದ್ದಾರೆ. ಇಷ್ಟು ಬಹಿರಂಗವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾಕೆಂದರೆ ಆ ಜಾತಿ ಜನಗಣತಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇವ್ರು ಮೊದಲಿಗೆ ಫಸ್ಟೇ ಗಮನಿಸಬೇಕು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಗಮನಿಸಬೇಕು. ಇವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಇವ್ರು ಪ್ರಶ್ನೆಗಳು ಕೇಳ್ತಾರೆ. ಇದೆಲ್ಲ ಯಾಕೆ ಬೇಕಿತ್ತು ರೀ, ಯಾಕೆ ಮಾಡಿ ಪಾಪ ಅವ್ರು ಜಾತಿ ಜನಗಣತಿ ಬಂದಂಥ ಅಧಿಕಾರಿಗಳಿಗೆ ಅವ್ರಿಗೇನು ಗೊತ್ತು? ಆಯೋಗ ಏನು ಕೊಟ್ಟಿದೆ ಅದನ್ನು ಪ್ರಶ್ನೆ ಕೇಳ್ತಾರೆ ಅವರು. ಅವ್ರ ತಪ್ಪ ಇದು? ಆಯೋಗಕ್ಕೆ ಕರೆದು ಇದು ಮಾಡ್ತಿರೋದು ತಪ್ಪಿದೆ, ನೀವು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಲೇಬೇಕು, ಈಗಲೇ ಹೇಳಬೇಕು. ಇವಾಗ ಇವರು ಇದು ಸರಿ ಇಲ್ಲ ಅಂತ ಉಪಮುಖ್ಯಮಂತ್ರಿಗಳೇ ಹೇಳಿದ ನಂತರ ಆ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ನೀನೇ ಹೇಳ್ದಲ್ಲಪ್ಪ ಅವತ್ತು ಸರಿ ಇಲ್ಲ, ಇದನ್ನು ರಿಪೋರ್ಟ್ ಕಲೆಕ್ಟ್ ಮಾಡ್ತೀರಾ ಸರಿ ಇಲ್ಲ ಅಂತ ಹೇಳ್ತಿರ್ಬೇಕಾರೆ ಅದೇ ರಿಪೋರ್ಟ್ ಪ್ರಕಾರ ತಾನೇ ನಾಳೆ ವರದಿ ಕೊಡಬೇಕು ಅವರು. ಆ ವರದಿ ಹೆಂಗೆ ಸರಿಯಾಗಿ ಬರೋಕ್ಕೆ ಸಾಧ್ಯ? ಯಾವ ಕಾರಣಕ್ಕೂ ಜಾತಿ ಜನಗಣತಿಗೆ ಸರಿಯಾಗಿ ಬರೋಲ್ಲ. ಬಂದ ತಕ್ಷಣ ಕ್ಯಾಬಿನೆಟಲ್ಲಿ ಇಡೋದಕ್ಕೆ ಇದೇ ಸಚಿವ ಸಂಪುಟದವರು ಬಿಡಲ್ಲ, ಇದು ಜಾರಿ ಬರಲ್ಲ. 420 ಕೋಟಿ ಹೋಯಿತು. 420 ಕೋಟಿಗಿಂತನೂ ಕೂಡ ವಿಶೇಷವಾಗಿ ಲಿಂಗಾಯತ್ ಸಂಬಂಧ ಛಿದ್ರ ಆಯಿತು. ಇದು ನಂಗೆ ನೋವು. ಸರಿ, ಸಿದ್ದರಾಮಯ್ಯ ತಮ್ಮ ಸ್ಥಾನ ಭದ್ರ ಮಾಡಿಕೊಳ್ಳೋದಕ್ಕೂ